ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೇದವ್ಯಾಸರು ತಿರುಗುತ್ತಾ ಇರಬೇಕಾದ್ರೆ ಒಂದು ಕೀಟವನ್ನು ನೋಡಿದರು. ಆ ಕೀಟದ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿದ್ರೆ ಅತ್ಯಂತ ಲೋಭಿ, ದೇವರ ಭಕ್ತ ಆದರೆ ಪರಮ ಲೋಭಿ. ಅವನೇನು ಮಾಡಿದ? ಆ ಲೋಭದ ಕಾರಣದಿಂದ ಕೀಟವಾಗಿ ಹುಟ್ಟಿದ್ದ. ಆ ಕೀಟವಾಗಿ ಹುಟ್ಟಿರುವ ಆ ಭಕ್ತನ ಬಳಿ ಸಾರಿ ವೇದವ್ಯಾಸರು ಮಾತನಾಡಿದ್ರು. ಯಾಕಪ್ಪ ಇದು ಅಂತ ಕೇಳಿದ್ರು. ಈ ದೇಹ ಕೊಡ್ತೇನೆ, ಈ ದೇಹ ಬಿಡು, ಒಳ್ಳೆ ಮನುಷ್ಯ ಶರೀರ ಕೊಡ್ತೇನೆ ಅಂತ ಅದನ್ನ ಹೇಳ್ತಾ ಇದ್ರು ಅನ್ನುವಲ್ಲಿಗೆ ನಾವು ನಿನ್ನೆ ಉಪಸಂಹಾರ ಮಾಡಿದ್ವಿ. ಅದು ಹೇಳ್ತಾ ಇದ್ದಾರೆ ವೇದವ್ಯಾಸರು, ಕರ್ಮಭೂಮಿ ಕೃತಂ ದೇವ ಭುಂಜತೆ ತ್ರಿಜಗಾಶ್ಚಯೇ. ಕರ್ಮಭೂಮಿ, ಈ ಶರೀರವು ಕರ್ಮಭೂಮಿ, ಈ ಭಾರತವು ಕರ್ಮಭೂಮಿ, ಲೋಕ ಬೆಳಕು ಬೀಳುವ ಜಾಗ. ಧರ್ಮಶಾಸ್ತ್ರದಲ್ಲಿ ವಿಭಾಗ ಉಂಟು ಅನ್ನೋದು ಹೌದು, ಕರ್ಮಭೂಮಿ ಮತ್ತು ಭೋಗಭೂಮಿ ಅಂತ ಅನ್ನೋದು ಉಂಟು. ಆದರೆ ಕರ್ಮಭೂಮಿ ಅಂತ ಹೇಳಿದ್ರೆ ಕರ್ಮಕ್ಕೆ ಅವಕಾಶ ಇರುವ ಭೂಮಿ ಅಂತ. ಕರ್ಮಕ್ಕೆ ಅವಕಾಶ ಇರುವ ಭೂಮಿ. ಬೇರೆಲ್ಲೂ ಕೂಡ ಬೆಳಗ್ಗೆ ಸಂಜೆ ಸರಿಯಾಗಿ ಆಗೋಲ್ಲ. ಅಲ್ಲಿ ಗುಡ್ ಮಾರ್ನಿಂಗ್ ಅನ್ನೋ ದೊಡ್ಡ ಸಮಾಚಾರ ಯಾಕೆ ಗೊತ್ತಾ? ನಾಳೆ ಬೆಳಗ್ಗೆ ಸೂರ್ಯನ ಬೆಳಕು ನಮ್ಮ ಮೇಲೆ ಸರಿಯಾಗಿ ಇದೇ ಸಮಯಕ್ಕೆ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಬಿದ್ದಿದೆ, ಅಥವಾ ಬೀಳಲಿ ಅಂತ ನಾವ್ಯಾಕ್ರಿ ಹೇಳಬೇಕು? ಪರ್ಫೆಕ್ಟ್ ಉದಯ. ಮತ್ತೆ ಇಲ್ಲಿಯ ವಾತಾವರಣ ಹೇಗೆ ಅಂತಂದ್ರೆ, ಭಾರತದ ವಾತಾವರಣ, ನೀವು ಬೆಳಗ್ಗೆ 4 ಗಂಟೆಗೆ ಹೇಳ್ತೀರಾ, ಅವಕಾಶ ಉಂಟು. ಜಪ ಮಾಡ್ತೀರಾ, ಅವಕಾಶ ಉಂಟು. ಎಲ್ಲ ಸತ್ಕರ್ಮಕ್ಕೆ ಅನುಕೂಲವಾದ ವಾತಾವರಣ ಇಲ್ಲಿ ಇರೋದು. ಅದರಲ್ಲಿಯೂ ಭಾರತದಂತಹ ಒಂದು ದೇಶದಲ್ಲಿ ಎಷ್ಟು ವಿಚಿತ್ರ ಅಂದರೆ, ನೀವು ಒಂದು ಅತ್ಯಂತ ಆಧುನಿಕವಾದ ಪರಿವೇಶ ಇರುವ ಒಂದು ಪರಿಸರ ಇರುತ್ತೆ, ಅದ್ರ ಹಿಂದೆಯೇ ಅತ್ಯಂತ ಪ್ರಾಚೀನವಾದ ವಸ್ತುವಿಗೆ ನೀವು ತಲೆ ಕೊಡ್ತಾ ಇರ್ತೀರ. ಎರಡು ಪಕ್ಕದಲ್ಲಿಯೇ. ಈ ಅದ್ಭುತವಾದ ಜಾಗ ಇನ್ನೊಂದಿಲ್ಲ. ಇದನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗತ್ತಾ ಇಲ್ವಾ, ದೇವರ ದಯೆ ಇದೆಯಾ ಇಲ್ವಾ, ಅದೆಲ್ಲ ಸೆಕೆಂಡ್ರಿ. ಆದರೆ ಹೀಗಂತೂ ಇದೆ. ಇಷ್ಟು ಅದ್ಭುತವಾದದ್ದು ಇನ್ನೊಂದಿಲ್ಲ. ನೀವಿಲ್ಲಿ ಎಲ್ಲಾ ದೇಶದ ವಾತಾವರಣವನ್ನು ಒಟ್ಟಿಗೆ ನೋಡಬಹುದು. ಆ ತರಹದ್ದಿದೆ. ಅದರಿಂದಾಗಿ ಈ ಕರ್ಮಭೂಮಿ ಅಂದರೆ ಭಾರತ, ಈ ದೇಹವು ಕರ್ಮಭೂಮಿಯೇ. ಕರ್ಮ ಮಾಡಲಿಕ್ಕೆ ಅತ್ಯಂತ ಅನುಕೂಲವಾದದ್ದು. ದೇವತೆಗಳಾಗಲಿ ತಿರ್ಯಕ್ ಪ್ರಾಣಿಗಳಾಗಲಿ ಇಲ್ಲಿ ಮಾಡಿದ್ದನ್ನೇ ಉಣ್ಣೋದು. ಇಷ್ಟನ್ನ ನಾವು ನೋಡಿದ್ವಿ. ಹೀಗೆ ವೇದವ್ಯಾಸರು ಹೇಳಿ, ಧನ್ಯ ಅಪಿ ಮನುಷ್ಯೇಷು ಕಾಮಾರ್ಥಾಶ್ಚ ತಥಾ ಗುಣಾ ವಾಗ್ಬುದ್ಧಿ ಪಾಣಿಪಾದೈಶ್ಚ ಸಮುಪೇತ ವಿಪಶ್ಚಿತಃ. ಮನುಷ್ಯರಲ್ಲಿ ಎಷ್ಟೋ ಜನರಿಗೆ ಕಾಮದ ಐಡಿಯಾ ಇರಲ್ಲ. ಕಾಮ ಅಂತಂದ್ರೆ ಸೆಕ್ಸ್ ಅಲ್ಲ. ಎಲ್ಲರೂ ಕಾಮ ಅಂದ್ರೆ ಸೆಕ್ಸ್ ಅಂತಾನೆ ಹೋಗೋದು. ಸೆಕ್ಸ್ ಅಲ್ಲ, ಬಯಕೆ. ಯಾವುದನ್ನ ಬಯಸಬೇಕು? ಕಾಮ ಅಂದ್ರೆ ಕಾಮ್ಯ. ಯಾವುದನ್ನ ಬಯಸಬೇಕು, ಎಷ್ಟು ಬಯಸಬೇಕು, ನಮ್ಮ ಶರೀರದ ಮಿತಿ ಏನು, ಎಷ್ಟನ್ನ ಅನುಭವಿಸಿ ತೃಪ್ತಿಯಿಂದ ಇರಬಹುದು. ಈ ಅರಿವು
ಕಾಮಾರ್ಥ ಅಂತ ಕರೀತಾರೆ ಇದನ್ನ. ಅರ್ಥ ಸಂಪತ್ತು. ಈ ಸಂಪತ್ತು ಎಷ್ಟರ ಮಟ್ಟಿಗೆ ಕಾಮಕ್ಕೆ ಪ್ರಯೋಜಕ ಆಗತ್ತೆ, ಇದು ಅರಿವಿರೋದು ಬಹಳ ಕಡಿಮೆ ಮನುಷ್ಯರಿಗೆ. ಬಹಳ ಕಡಿಮೆ ಜನರಿಗೆ ಅರಿವಿರೋದು. ಏನೋ ಮಜಾ ಮಾಡ್ತೀವಿ ಅಂತ ಹೋಗ್ತಾರೆ, ಏನು ಮಾಡ್ಲಿಕ್ಕಾಗದೆ ಅವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಬಹಳ ಮಜಾ ಮಾಡ್ತೇವೆ ಅಂತ ಹೋಗಿ ಉತ್ಕಟವಾದ ಮಜಾ ಯಾವುದು ಅಂತಂದ್ರೆ ಕುಡಿಯೋದು ಅಂತ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಜ್ಞಾನವೇ ಇಲ್ಲ, ಮಾರನೇ ದಿವಸದ ತನಕ ಜ್ಞಾನ ಇಲ್ಲ. ಅದ್ಯಾವ ಭೋಗವೋ ದೇವರಿಗೆ ಗೊತ್ತು. ಹೀಗಾಗಿ ಮನುಷ್ಯರಲ್ಲಿ ಕಾಮದ ಬಗ್ಗೆ ಮತ್ತು ಅರ್ಥದ ಬಗ್ಗೆ ಪರಿವೇ ಇರುವವರು ಬಹಳ ಕಡಿಮೆ ಜನ. ವಾಗ್ಬುದ್ಧಿ ಪಾಣಿಪಾದೈಶ್ಚ ಯುತಾಹ ಸಮುಪೇತ ವಿಪಶ್ಚಿತಃ. ಮಾತು, ಮನಸ್ಸು, ಬುದ್ಧಿ ಇವುಗಳ ನೇರ್ಪು ಅದು ಸರಿಯಾಗಿ ಒಂದು ಇದನ್ನ ಸೆಂಟ್ರಿಕ್ ಆಗಿ ಮಾಡಿಕೊಂಡಿರುವ, ಸುಖವನ್ನ ಸೆಂಟ್ರಿಕ್ ಆಗಿ ಮಾಡಿಕೊಂಡಿರುವ ಮಾತು, ಮನಸ್ಸು, ಬುದ್ಧಿ ಇವುಗಳನ್ನು ಹೊಂದಿರುವ ಮನುಷ್ಯರೇ ಬಹಳ ಕಡಿಮೆ. ಬುದ್ಧಿಯ ಸುಖ ಇದ್ದವನಿಗೆ ಮಾತಿನ ಸುಖ ಇರೋದಿಲ್ಲ. ಮಾತಿನ ಸುಖ ಇರುವವನಿಗೆ ಅದರ ಸೊಗಸು. ಮಾತಿನ ಸುಖ ಬಹಳ ಜನರಿಗಿಲ್ಲ. ದೊಡ್ಡ ಶ್ರೀಮಂತರಾಗಿ ಬಿಡಬಹುದು, ಆದರೆ ಮಾತಿನ ಸುಖ ಇರಲ್ಲ. ನಾನು ಬಹಳ ಹಿಂದೆ ಕಟೀಲಿಗೆ ಉಪನ್ಯಾಸಕ್ಕೆ ಹೋಗಿದ್ದೆ 2007-8ರಲ್ಲಿ. ಮಲ್ಟಿ ಮಿಲಿಯನೀರ್ ನಮ್ಮ ಪಕ್ಕದಲ್ಲಿ ಕೂತವರು. ಅವರು ಉಪನ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಅವರು ಕೂಡ ಅವರು ಆ ಎಲ್ಲ ಕಾರ್ಯಕ್ರಮದ ಸ್ಪಾನ್ಸರ್ ಅವರು ಕೂತಿದ್ದಾರೆ. ನನ್ನ ಮುಖ ಬಿಟ್ಟು ಬೇರೆ ನೋಡಲೇ ಇಲ್ಲ. ಅವರು ಮುಖದಲ್ಲೇ ನೋಡ್ತಾ ಇದ್ರು. ಏನಂತ ತದೇಕ ದೃಷ್ಟಿ ಅಂತ ಕೇಳಿದೆ, ಏನು ಅಂತ. ಅವರು ತಡವರಿಸ್ತಾ ಕಷ್ಟಪಟ್ಟು ಹೇಳಿದ್ರು, ನಿಮಗೆ ಮಾತಿದೆ. ಇಲ್ಲ, ಬರಲ್ಲ. ಆಗ ನನಗನ್ನಿಸಿತು, ಓ ದೇವರೇ, ಇದು ಏನಿದು? ಒಳಗಡೆ ಅನ್ನಿಸೋದನ್ನ ಹೊರಗಡೆ ಹೇಳಲಿಕ್ಕಾಗಲ್ಲ. ಹಾಗಂತ ಹೇಳಿ ಮಾತಿಲ್ವಾ? ಇದೆ. ಎಷ್ಟು ಕಷ್ಟ. ಕೆಲವೊಬ್ಬರಿಗೆ ಒಳಗಡೆ ಮಾತು ಸಖತ್ತಾಗಿ ಆಡ್ತಾರೆ, ಒಳಗಡೆಯೇ ವೈರಿಂಗ್ ಆಗಿರಲ್ಲ, ಚೆನ್ನಾಗಿರಲ್ಲ, ಬರೇ ಮಾತಾಡ್ತಾ ಇರ್ತಾರೆ. ಅವ್ರ ಮಾತು ಕೇಳಲಿಕ್ಕಾಗಲ್ಲ, ಹೋಗೋಣ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಪರಿವೇಶ ಇರಲ್ಲ, ಆ ಮಾತಿನಲ್ಲಿ ವಿಷಯ ಇರೋದಿಲ್ಲ, ಆ ವಿಷಯದಲ್ಲಿ ಬಹಳ ಆಯಾಮಗಳಿರಲ್ಲ, ಆ ಆಯಾಮಗಳು ಹೃದಯ ಸ್ಪರ್ಶಿಯಾಗಿರೋದಿಲ್ಲ. ತೀರಾ ಮೇಲ್ನೋಟಕ್ಕಿರುತ್ತೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಶಬ್ದಗಳು ಬೇರೆ ಇರುತ್ತೆ. ನಮ್ಮ ಈ ಸಾಹಿತಿಗಳದ್ದನ್ನೆಲ್ಲ ಕೇಳ್ಬಿಟ್ಟಾಗ ದೊಡ್ಡ ಶಬ್ದಗಳು, ಒಳಗಡೆ ಏನೂ ಇರಲ್ಲ. ಆ ತರಹನೂ ಇರಬಾರದು. ಅದರಿಂದಾಗಿ ವಾಕ್ ಬುದ್ಧಿ ಪಾಣಿ ಪಾದೈಶ್ಚ, ಮಾತಿರಬೇಕು, ನಿರ್ಣಯಾತ್ಮಕವಾದ ಬುದ್ಧಿ ಇರಬೇಕು, ಪಾಣಿ ಇರಬೇಕು, ಪಾದ ಇರಬೇಕು. ಪಾಣಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆದ್ದರಿಂದ ಓ ಕೀಟವೇ, ಈ ತರಹದ ಮನುಷ್ಯ ಜನ್ಮ ಕೊಡ್ತೇನಪ್ಪ ನಿನಗೆ ಎಂದು ವೇದವ್ಯಾಸರು. ಕಿಮಾಯಾತಿ ಮನುಷ್ಯಸ್ಯ ಮಂದಸ್ಯಾರ್ಥಸ್ಯ ಜೀವತಃ ದೈವೇಯ ಕುರುತೆ ಪೂಜಾಂ ವಿಪ್ರಾಗ್ನಿ ಶಶಿಸೂರ್ಯಯೋ. ಕೇವಲ ಅರ್ಥದ ಕಡೆಗೆ ಜೀವಿಸುವ ಮನುಷ್ಯನಿಗೆ ಏನು ಸಿಗುತ್ತೆ? ಏನು ಸಿಗಲ್ಲ. ಕೇವಲ ಹಣವನ್ನು ಮಾತ್ರ ಇಟ್ಟುಕೊಂಡಿರುವವ. ಕೆಲವೊಂದು ಈಗ ಒಂದೊಂದು ಡೈಲಾಗ್ಸ್ಗಳು, ಒಂದೊಂದು ಇದನ್ನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿದು ಹುಡ್ಕೊಂಡೋಗಿ ಹೊಡೆಯೋಣ ಅನ್ಸುತ್ತೆ. ನೀವು ಬಡವನಾಗಿ ಹುಟ್ಟದೇ ಇರೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಿನ್ನ ತಪ್ಪು ಅಂತ. ಏನದು ದೊಡ್ಡ ಇದು ಅಂತ ಅಂದುಕೊಂಡು, ಅಂದ್ರೆ ನೀನು ಸಾಯೋ ಅಷ್ಟೊತ್ತಿಗೆ ಶ್ರೀಮಂತನಾಗಿರ್ಬೇಕು, ಅದೊಂದು ಏನೋ ಒಂದು ಫಿಲಾಸಫಿಕಲ್ ಆಗಿರುವ ಅನುಭವ ಅಂತ ಅಂದುಕೊಂಡು, ಅದು ಏನೋ ಮೋಟಿವೇಶನಲ್ ಮಾತು ಅಂತಂದುಕೊಂಡು ಎಲ್ಲರಿಗೂ ಹೇಳ್ಕೊಂಡು ಸಾಯ್ತಾ ಇರ್ತಾರೆ. ಅಯ್ಯೋ ರಾಮ, ನೀನು ಸಾಯೋದ್ರೊಳಗಡೆ ಶ್ರೀಮಂತನಾದಾಗ ನಿನ್ನ ಹಣ ಬೇರೆಯವ್ರಿಗೆ ತಲುಪ್ತಾ ಇರುತ್ತೆ, ನಿನಗಂತೂ ಅಲ್ಲ. ಈ ಕಾಮನ್ ಸೆನ್ಸೇ ಇಲ್ಲ ನಮ್ಮ ಜನಕ್ಕೆ. ಈ ಹಣವನ್ನು ಕುರಿತಾದ ಮೋಟಿವೇಶನಲ್
ಮಾತುಗಳು ಕೆಲವು ಇರ್ತದೆ. ಆ ಮೋಟಿವೇಶನಲ್ ಸ್ಪೀಚ್ ಇಟ್ಕೊಂಡು ಎಲ್ಲರಿಗೂ ಹಂಚಿಕೊಂಡು ಏನೋ ಸಾಧನೆ ಮಾಡ್ತಾ ಇದ್ದೀವಿ ಅಂತ. ನನಗೆ ಯಾರನ್ನಾದ್ರೂ ಮೇಲೆ ಸಿಟ್ಟಿದ್ರೆ ಈ ಜೇಮ್ಸ್ ಬಾಂಡ್ ತರ ಲೈಸೆನ್ಸ್ ಟು ಕಿಲ್ ಅಂತ ಏನಾದ್ರೂ ಕೊಟ್ರೆ ಮೊದಲು ಹುಡ್ಕೊಂಡೋಗಿ ಆ ಮುಟ್ಟಾಳ್ರನ್ನ ಸಾಯಿಸ್ತೀನಿ. ಮೋಟಿವೇಶನಲ್ ಸ್ಪೀಕರ್ಸ್, ಆ ಬರೆದವನು, ಅದನ್ನು ಮಾತನಾಡುವವನು, ಇಂಥವ್ರನ್ನೆಲ್ಲ ಸಾಯಿಸ್ಕೊಂಡು ಬರ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಹಲವಾರು ಜನರ ಗೆಲುವಿನ ಕಥೆಯನ್ನ ಹೇಳೋದು. ಆ ಪರಿಸರ ನಮಗಿರಲ್ಲ, ಆ ಜನ ನಮ್ಮ ಸುತ್ತಮುತ್ತ ಇರಲ್ಲ. ಇದೆಲ್ಲ ಆಗಿ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಶಾಸ್ತ್ರದಲ್ಲಿ ವೈದುಷ್ಯ ಇದ್ರೆ ಇದು ಹಾಗೆ ಆಗುತ್ತೆ. ಅದರಿಂದ ಬಹಳ ಕಷ್ಟ. ಕಿಮಾಯಾತಿ ಮನುಷ್ಯಸ್ಯ ಮಂದಸ್ಯ ಅರ್ಥಸ್ಯ ಜೀವತಃ. ಕೇವಲ ಅರ್ಥವನ್ನು ಕುರಿತು ಜೀವಿಸುವ ಮನುಷ್ಯನಿಗೆ ಏನು ಬಂದೀತು, ಏನು ಸಂದೀತು. ದೈವೇ ಯಕ್ಕುರುತೆ ಪೂಜಾಂ ವಿಪ್ರಾಗ್ನಿ ಶಶಿ ಸೂರ್ಯಯೋ. ದೈವೇ, ದೈವದ ಬಗ್ಗೆ, ಜ್ಞಾನಿಗಳ ಬಗ್ಗೆ, ಅಗ್ನಿಯ ಬಗ್ಗೆ, ಸೂರ್ಯ ಚಂದ್ರರ ಬಗ್ಗೆ ಮಾತನಾಡ್ತಾ ಇದ್ರೆ ಈ ಕೀಟತ್ವ ಬರೋಲ್ಲ. ಜ್ಞಾನ ಇತ್ತು ಅಂದ್ರೆ ಕೀಟತ್ವ ಬರೋದಿಲ್ಲ. ಅದಕ್ಕಾಗಿ ಬೇಸಿಕ್ ಜ್ಞಾನ ಇರಬೇಕು. ಗುಣಭೂತಾನಿ ಭೂತಾನಿ ತತ್ವತ್ವಮುಪಭೋಕ್ಷ್ಯಸೆ ತಸ್ಮಾತ್ತೇಹಂ ವಿನೇಶ್ಯಾಮಿ ಬ್ರಹ್ಮತ್ವಂ ಯದಿ ಚೇಚ್ಛಸಿ. ನೀನು ಬಯಸಿದರೆ ಈಗ ಬ್ರಾಹ್ಮಣನನ್ನಾಗಿ ಮಾಡುತ್ತೇನೆ. ನಿನ್ನ ಶರೀರ ಬ್ರಾಹ್ಮಣ ಯೋಗ್ಯವಾದ, ಬ್ರಾಹ್ಮಣ ಸಂಸ್ಕಾರದಿಂದ ಕೂಡಿದ ಶರೀರವನ್ನ ಈ ಕ್ಷಣದಲ್ಲಿ ನಿನಗೆ ಕೊಡ್ತೇನೆ. ಈ ಕೀಟದ ಶರೀರ ಬಿಟ್ಟುಬಿಡು ಅಂದ್ರು. ಸತತೇತಿ ಪ್ರತಿಶ್ರುತ್ಯ ಕೀಟ ಸಮವತಿಷ್ಠತ ತಮೃಷಿಂ ದ್ರಷ್ಟುಮಗಮನ್ ಸರ್ವಾಸ್ವನ್ಯೇಷು ಯೋನಿಷು. ಶ್ವಾವಿಡ್ಗೋಧಾವರಾಹಾಣಾಂ ತಥೈವ ಮೃಗಪಕ್ಷಿಣಾಂ ಶ್ವಪಾಕ ವೈಶ್ಯಶೂದ್ರಾಣಾಂ ಕ್ಷತ್ರಿಯಾಣಾಂಚ ಯೋನಿಷು. ಆಯಿತು ಅಂತ ಏನು ಉತ್ತರ ಕೊಡಲಿಲ್ಲ. ನೀನು ಬಯಸುವೆಯಾದರೆ ನಾನು ನಿನಗೆ ಬ್ರಾಹ್ಮಣ ಶರೀರವನ್ನು ಕೊಡ್ತೇನೆ. ಇಲ್ಲ, ಇದಕ್ಕಿಂತ ದೊಡ್ಡ ಪ್ರಾಣಿ ಶರೀರ ಬೇಕು ಅಂದ್ರೆ ಅದನ್ನು ಕೊಡ್ಲಿಕ್ಕೆ ತಯಾರು. ಸಕೀಟಸ್ತ್ವೇವಮಾಖ್ಯಾತಃ ಋಷಿಣಾ ಸತ್ಯವಾದಿನ ಪ್ರತಿಸ್ಮೃತ್ಯಾಥ ಜಗ್ರಾಹ ಪಾದೋ ಮೂರ್ಧ್ನಾ ಕೃತಾಂಜಲಿ. ಆ ಪುಟ್ಟ ಕೀಟ ವೇದವ್ಯಾಸರ ಕಾಲಿಗೆ ತನ್ನ ತಲೆಯನ್ನು ತಾಗಿಸಿತಂತೆ. ಇದಂ ತದತುಲಂ ಸ್ಥಾನ ವೀಪ್ಸಿತಂ ದಶಭಿರ್ಗುಣೈಃ ಯದಹಂ ಪ್ರಾಪ್ಯ ಕೀಟತ್ವಮಾಗತೋ ರಾಜಪುತ್ರತಾಂ. ಅದಕ್ಕೆ ಅದು ಹೇಳಿತಂತೆ, ನಾನು ಈ ಕೀಟ ಶರೀರದಲ್ಲಿಯೇ ಏನನ್ನಾದರೂ ಪಡಿತೇನೆ. ದಮ್ಮಯ್ಯ, ಇದನ್ನು ಬಿಡು ಅಂತ ಅನ್ಬೇಡಿ. ವಹಂತಿ ಮಾಮತಿ ಬಲಾಹ ಕುಂಜರಾಹೇ ಮಮಾಲಿನಃ ಸ್ಯಂದನೇಶು ಚ ಕಾಂಭೋಜಾಹ ಯುಕ್ತ ಸಮರವಾದಿನಃ. ನನ್ನನ್ನ ಬಂಗಾರದ ಮಾಲೆ ತೊಟ್ಟ ಆನೆಗಳು ಹೊರುವಂತಾಗಲಿ, ಕಾಂಭೋಜ ದೇಶದ ಕುದುರೆಗಳು ಹೂಡಿರುವ ಬಂಡಿಯಲ್ಲಿ ಕೂತು ಹೋಗುವಂತಾಗಲಿ. ಉಷ್ಟ್ರಾಶ್ವತರ ಯುಕ್ತಾನಿ ಯಾನಾನಿ ಚ ವಹಂತಿ ಮಾಂ ಸಬಾಂಧವಸ್ತಃ ಮಾತ್ಯೋಶ್ಯಶ್ನಾಮಿ ಪಿಶಿತೋದನಂ. ನನ್ನ ಬಂಧುಗಳು, ಇರುವೆಯ ಜನ್ಮದ ನನ್ನ ಬಂಧುಗಳು ಏನಿದ್ದಾರೆ ಅವರೆಲ್ಲರ ಜೊತೆಗೂಡಿ ಸೊಗಸಾದ ಮಾಂಸವನ್ನು ಉಣ್ಣುವಂತಾಗಲಿ. ಗೃಹ್ಯೇಷು ಸುನಿವಾಸೇಷು ಸುಖೇಶು ಶರಣೇಶು ಚ ಪರಾರ್ಘ್ಯೇಷು ಮಹಾಭಾಗ ಸ್ವಪಾಮಿ ಚ ಸುಪೂಜಿತಃ. ಅದ್ಭುತವಾದ ಮನೆಗಳಲ್ಲಿ ನಾನು ವಾಸ ಮಾಡುವಂತಾಗಲಿ. ಸರ್ವೇಶ್ವಪರರಾತ್ರೇಷು ಸೂತಮಾಗಧವಂದಿನಃ ಸ್ತುವಂತಿ ಮಾಂ ಯಥಾ ದೇವಂ ಮಹೇಂದ್ರಮಿವ ವಂದಿನಃ. ವಂದಿಗಳು, ಮಾಗಧರು, ಸೂತರು 7 ಮನೆಯ ಬಾಗಿಲಲ್ಲಿ ನಡುಮನೆಯಲ್ಲಿ ನಾನು ಮಲಗಿದ್ರೆ ಬೆಳಗ್ಗೆ ಎದ್ದು
6ನೆಯ 5ನೆಯ 7ನೆಯ ಬಾಗಿಲಿನಲ್ಲಿ ನನ್ನನ್ನು ಹಾಡಿ ಎಬ್ಬಿಸುವಂತಹ ಭಾಗ್ಯ ನನಗೆ ಬರಲಿ. ಆದರೆ ಅದೆಲ್ಲ ಬರಬೇಕಾದದ್ದು ಈ ಕೀಟ ಶರೀರದಲ್ಲೇ. ಏನು ವಿಚಿತ್ರ! ಒಂದು ಕೀಟ ಇದೆ, ಹಿಂಗಂದ್ರೆ ಹೊಸಕಿ ಬಿಡುತ್ತೆ. ಅದಕ್ಕೆ ಎಲ್ಲರೂ ಕೂಡ ಕಾಯ್ದುಕೊಂಡು ಅದನ್ನು ಹಾಡೋದಂತೆ, ಅದನ್ನು ಸ್ವಾಗತ ಮಾಡೋದಂತೆ, ಅದಕ್ಕೆ ಅದ್ಭುತವಾದ ಸ್ನಾನ ಹೆಂಗೆ ಮಾಡಿಸೋದು, ಇಷ್ಟಿದೆ. ಅದು ಅಷ್ಟೇ ಆಕಾರದಲ್ಲಿರ್ಬೇಕದು. ಯದಹಂ ಕೀಟತಾಂ ಪ್ರಾಪ್ಯ ಸ್ಮೃತಿ ಜಾತೋ ಜುಗುಪ್ಸಿತಾತ್ ನನು ನಾಶೋಸ್ತಿ ಪಾಪಸ್ಯ ಯನ್ಮಯೋಪಚಿತಂ ಪುರಾ. ನಾನು ಕೀಟವಾಗಿ ಇರಬೇಕು, ನನಗೆ ನಾನು ಮಾಡಿದ ಪಾಪದ ಬಗ್ಗೆ ಪ್ರಾಯಶ್ಚಿತ್ತ ಇರಬೇಕು, ಪಶ್ಚಾತ್ತಾಪ ಇರಬೇಕು. ನೀವು ಕೊಟ್ಟ ಶರೀರವನ್ನು ಪಡೆದ್ರೆ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಬಗ್ಗೆ ನನಗೆ ಭರವಸೆ ಇಲ್ಲ, ನಿಮ್ಮ ಅನುಗ್ರಹದ ಬಗ್ಗೆ ಅಲ್ಲ. ಅದರಿಂದ ನಾನು ಹೀಗೇ ಇರಬೇಕು. ಈ ರೀತಿ ಹೇಳಿದಾಗ ವೇದವ್ಯಾಸರು ಹೇಳಿದ್ರಂತೆ, ಅಪ್ಪ ನನ್ನ ದರ್ಶನ ಆಗಿದ್ದೇ ನಿನ್ನ ಸುಕೃತದ ಎತ್ತರ ಏನು ಅನ್ನೋದನ್ನು ತೋರಿಸುತ್ತೆ, ಇಲ್ಲಾಂದ್ರೆ ನನ್ನ ದರ್ಶನವೇ ಆಗೋಲ್ಲ. ತಿರ್ಯಜ್ಞೋನು ಹಿಜಾತೇನ ಮಮ ಚಾಭ್ಯರ್ಥಿತಂ ತಥಾ ಇತಸ್ತ್ವಂ ರಾಜಪುತ್ರತ್ವಾತ್ ಬ್ರಾಹ್ಮಣತ್ವಮವಾಪ್ಸ್ಯಸಿ ಗೋಬ್ರಾಹ್ಮಣ ಕೃತೆ ಪ್ರಾಣಾನ್ ಹಿತ್ವಾತ್ಮೀಯ ನರಣಾಜಿರೇ. ಆಮೇಲೆ ರಾಜಪುತ್ರನಾಗಿ, ಆಮೇಲೆ ತಥಾಪಿ ಸೀಮಾರ್ಥಂ ಅವಾಪ್ಯ ವಿಪ್ರತನವು ಅಂತ ಆಚಾರ್ಯರು ಹೇಳ್ತಾರೆ. ನೀನು ಈ ಜನ್ಮವನ್ನು ಕಳೆದು ಮತ್ತೆ ರಾಜಪುತ್ರನಾಗಿ ಹುಟ್ಟುತ್ತಿ. ರಾಜಪುತ್ರನಾಗಿ ಗೋಬ್ರಾಹ್ಮಣರಿಗಾಗಿ ದೇಹತ್ಯಾಗ ಮಾಡಿ ಕಡೆಗೊಮ್ಮೆ ಬ್ರಾಹ್ಮಣನಾಗುತ್ತೀಯ. ಅಲ್ಲಿ ನನ್ನ ಸ್ಮರಣೆಯನ್ನು ಪಡೆದು ನಿರ್ಮಲವಾದ ತತ್ವವನ್ನು ತಿಳಿದು ಮುಕ್ತನಾಗುತ್ತೀಯ ಅಂದರು. ಇದು ಇವನಿಗೆ ಹೇಳ್ತಾ ಇರೋದು. ಆದರೆ ಜನರೆಲ್ಲ ಹೇಗೆ ಹೇಳ್ತಾರೆ ಅಂದರೆ, ಬ್ರಾಹ್ಮಣ ಶರೀರವನ್ನು ಹೊಂದಿಯೇ ಮುಕ್ತಿ ಆಗೋದು ಅಂತ. ಬ್ರಾಹ್ಮಣ ಶರೀರ ಹೊಂದಿದ್ರೆ ಮುಕ್ತಿ ಆಗಬೇಕು ಅಂತ ಇಲ್ಲ. ಅಂತಿಮ ಶರೀರ ಬ್ರಾಹ್ಮಣ ಶರೀರವೂ ಆಗಬೇಕಾಗಿಲ್ಲ, ಜ್ಞಾನ ಬಂದರೆ ಸಾಕು ಅಷ್ಟೆ. ಇವನಿಗೆ ಬ್ರಾಹ್ಮಣ ಶರೀರ ಬರಬೇಕಿತ್ತು ಅಷ್ಟೇ. ಅದರರ್ಥ ಎಲ್ಲರಿಗೂ ಕೂಡ ಬ್ರಾಹ್ಮಣ ಶರೀರ ಬಂದೇ ಮುಕ್ತಿ ಆಗತ್ತೆ ಅಂತ ಅಲ್ಲ. ರಾಜಪುತ್ರ ಸುಖಂ ಪ್ರಾಪ್ಯ ಈದೇ ಚೈವಾಪ್ತ ದಕ್ಷಿಣೈ ತಥಾ ಚೋದ್ದೀಪ್ಯತ ಸ್ವರ್ಗೆ ಪ್ರಭೂತೋಪ್ಯವ್ಯಯ ಸುಖೀ. ಈ ರೀತಿ ಅವನೇನು ಮಾಡಿದ, ಕ್ರಿಮಿಯಾಗಿ ರಾಜ್ಯಭಾರ ಮಾಡಿದ. ಅದನ್ನೇ ಹೇಳಿದ್ದು, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಸ್ವಾಮಿ. ಜಗತ್ ಐಶ್ವರ್ಯವನ್ನ ಜಗಚ್ಚರ್ಯವ ನೀ ತೋರಿಸಿದೆ ಅಂತ. ಜಗತ್ತಿನಲ್ಲಿ ತಿರುಗಾಡ್ತಾ ಈ ತರಹದ ಬಹಳ ಜನರನ್ನು ಉದ್ಧಾರ ಮಾಡಿದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ವೇದವ್ಯಾಸರನ್ನ ಕುರಿತಾದ ಹಾಡು ಅಂತ ನಮಗೆ ಇವತ್ತಿರೋದು ವಾದಿರಾಜರದ್ದೊಬ್ಬರದೇ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧಾಮೂರ್ತಿಯೇ ಸರ್ವೇಶ ಅಂತ. ಅದರಲ್ಲಿ ವೇದವ್ಯಾಸರ ಮಹಾಭಾರತದ ಪೋರ್ಷನ್ ಬಿಟ್ಟು, ಕಥೆಯ ಒಳಗಡೆಯ ಪೋರ್ಷನ್ ಬಿಟ್ಟು ಉಳಿದ ಎಲ್ಲ ಭಾಗಗಳನ್ನು ಅವರು ಕವರ್ ಮಾಡಿದ್ದಾರೆ. ಆಮೇಲೆ ರಾಜಪುತ್ರನಾದ ತಿರ್ಯಜ್ಞೋನ್ಯಾ ಶೂದ್ರತಾಮಭ್ಯುಪೈತಿ ಶೂದ್ರೋ ವೈಶ್ಯತ್ವಂ ಕ್ಷತ್ರಿಯತ್ವಂಚ ವೈಶ್ಯ ವ್ರತಶ್ಲಾಘಿ ಕ್ಷತ್ರಿಯೋ ಬ್ರಾಹ್ಮಣತ್ವಂ ಸ್ವರ್ಗೇ ಪುಣ್ಯಂ ಬ್ರಾಹ್ಮಣ ಸಾಧು ವೃತ್ತ. ತಿರ್ಯಜ್ಞೋನಿಯಿಂದ ಅವನು ಶೂದ್ರಯೋನಿಯನ್ನು, ಶೂದ್ರಯೋನಿಯಿಂದ ವೈಶ್ಯಯೋನಿಯನ್ನು, ವೈಶ್ಯಯೋನಿಯಿಂದ ಕ್ಷತ್ರಿಯತ್ವವನ್ನು, ಕ್ಷತ್ರಿಯತ್ವದಿಂದ ಬ್ರಾಹ್ಮಣ್ಯವನ್ನು ಪಡೆದ. ಕ್ಷತ್ರಧರ್ಮಮನುಪ್ರಾಪ್ತ ಸ್ಮರನ್ನೇವ ಸವೀರ್ಯವಾನ್ ತ್ಯಕ್ತ್ವಾ ಹಿ ಕೀಟತಾಂ ರಾಜನ್ ಚಚಾರ ವಿಪುಲಂ ತಪಃ. ಆದರೆ ಕ್ಷತ್ರಿಯನಾದಾಗಲೂ ಕೂಡ ತಾನು ಕೀಟನಾಗಿದ್ದಾಗಿನ ಎಲ್ಲವೂ ನೆನಪಲ್ಲಿ ಇತ್ತು. ಆ ಜಾತಿ ಸ್ಮೃತಿ ಮಾತ್ರ ಹೋಗಲಿಲ್ಲ. ಕ್ಷಾತ್ರಾದೇವ ವ್ರತಾತ್ ಕೀಟ
ಭೂತಾನಾಂ ಪರಿಪಾಲನಂ ಕ್ಷಾತ್ರಾದೇವ ವ್ರತಾತ್ವಂ ಹಿ ತಥೋ ವಿಪ್ರತ್ವಮೇಷ್ಯಸಿ. ಆ ಕ್ಷತ್ರಿಯನಾದಾಗ ತಪಸ್ಸು ಮಾಡಿದಾಗಲೂ ಬಂದರು ವೇದವ್ಯಾಸರು. ನೀನು ಕೀಟವಾಗಿದ್ದಿ, ಕ್ರಮೇಣ ಕ್ಷತ್ರಿಯನಾಗಿ ನನ್ನನ್ನು ಕುರಿತು ತಪಸ್ಸು ಮಾಡಿದಿ. ಆ ತಪಸ್ಸಿನಿಂದ ಮತ್ತೆ ಆ ವ್ರತದಿಂದ ನಾನು ಸಂತುಷ್ಟನಾಗಿ ನಿನಗೆ ಬ್ರಾಹ್ಮಣ್ಯವನ್ನು ಕೊಡ್ತಾ ಇದ್ದೇನೆ. ಪಾಹಿ ತರವಾ ಪ್ರಜಾ ಸಮ್ಯಕ್ ಶುಭಾಶುಭ ವಿದಾತ್ಮನಾಂ ಶುಭೈ ಸಂವಿಭಜನ್ ಕಾಮೈ ಅಶುಭಾನಾಂಚ ಭಾವನೈ. ನೀನು ಚೆನ್ನಾಗಿ ಪಾಲನೆ ಮಾಡಿದ್ದಿ, ಈ ರಾಜ್ಯಭಾರವನ್ನು ವ್ರತದಂತೆ ತಗೊಂಡಿದ್ದಿ, ನಿನಗೆ ಒಳ್ಳೆಯದಾಗಲಿ, ಮುಂದೆ ಬ್ರಾಹ್ಮಣ್ಯ ಆಗ್ತಿ ಅಂತ. ಆಮೇಲೆ ಅವನು ವಾನಪ್ರಸ್ಥನಾಗಿ ತಪಸ್ಸು ಮಾಡ್ತಾ ಒಮ್ಮೆ ಸತ್ತು ಕ್ರಮೇಣ ಬ್ರಾಹ್ಮಣನಾದ. ಇಹ ಬ್ರವೀಮಿತೆ ಶ್ರೇಯೋ ಮಾವ್ಯಥಿಷ್ಠ ಕಥಂಚನ ಶುಭಕೃತ್ ಶುಭಯೋನೀಷು ಪಾಪಕೃತ್ ಪಾಪಯೋನಿಷು. ಇದೊಂದು ನಿನ್ನ ನಿದರ್ಶನದಿಂದ ಜಗತ್ತಿಗೆ ಹೇಳ್ತೇನೆ. ಪಾಪ ಮಾಡಿದರೆ ತಿರ್ಯಗ್ಯೋನಿ, ಪುಣ್ಯ ಮಾಡಿದರೆ ಮನುಷ್ಯ ಯೋನಿ. ಮನುಷ್ಯನಾಗಿಯೂ ಕೂಡ ಜ್ಞಾನಪೂರ್ವಕವಾಗಿ ನಡೆಯಬೇಕು. ಧರ್ಮ ಲಾಭಾತ್ ಪರಂ ನ ಸ್ಯಾತ್ ತಸ್ಮಾತ್ ಧರ್ಮಂ ಚರೋತ್ತಮಂ. ಅದರಿಂದ ಓ ಕೀಟವೇ, ಧರ್ಮಕ್ಕಿಂತ ಮಿಗಿಲಾದ ಲಾಭ ಇಲ್ಲ, ಧರ್ಮಕ್ಕಿಂತ ಮಿಗಿಲಾದ ನಡೆ ಇಲ್ಲ. ಧರ್ಮದ ಪ್ರಕಾರ ನಡೆದರೆ ಎಲ್ಲವೂ ಸಿಗತ್ತೆ. ಈಗ ಒಬ್ಬ ಆಸ್ತಿಕ ಅನುಭವಿಸುವ ಸುಖ ಕಡಿಮೆಯಾ? ಒಬ್ಬ ನಾಸ್ತಿಕ ಅನುಭವಿಸುವ ದುಃಖ, ನಾಸ್ತಿಕನಿಗೆ ದುಃಖವೇ ಇಲ್ವಾ? ಇವರೆಲ್ಲ ಹೇಗೆ ಪ್ರಚಾರ ಮಾಡ್ತಾರೆ ಅಂದರೆ, ನೀವು ಆಸ್ತಿಕತೆಯನ್ನು ತೊರೆದು ಆಚೆ ಬರಬೇಕು. ಯಾಕೆಂದರೆ ಮೂಢನಂಬಿಕೆಯಿಂದ ನಿಮ್ಮ ಬಾಳು ಹಾಳಾಗ್ತಾ ಇದೆ, ಸುಖ ಪ್ರತಿಬಂಧ ಆಗ್ತಾ ಇದೆ ಅಂತ. ವಾಸ್ತವಿಕವಾಗಿ ಅತ್ಯಂತ ನಾಸ್ತಿಕತೆಯನ್ನು ಅಳವಡಿಸಿಕೊಂಡವನು ಕೂಡ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಆನಂದದಿಂದೇನೂ ಇರೋಲ್ಲ. ಅವನು ಇಂದ್ರಿಯ ನಿಗ್ರಹ ಮಾಡಬೇಕಾದ ಪ್ರಸಂಗವೇ ಇಲ್ವೇ? ನಾನು ಅಷ್ಟು ಕಷ್ಟಪಟ್ಟು ಓದಿದೆ, ಇಷ್ಟು ಕಷ್ಟಪಟ್ಟು ಓದಿದೆ ಅಂತಾನೆ. ಅದರಿಂದ ನಾಸ್ತಿಕ ಹಾಗೂ ಆಸ್ತಿಕರ ಬಾಳನ್ನು ನೋಡ್ತಾ ಇದ್ದಾಗ ಅವ್ಯವಹಿತವಾದ ಸುಖ ಯಾರಿಗೂ ಇಲ್ಲ. ಆಸ್ತಿಕನಿಗೂ ದುಃಖ ಉಂಟು, ನಾಸ್ತಿಕನಿಗೂ ಸುಖ ಉಂಟು. ಹಾಗೆ ಆಸ್ತಿಕನಿಗೂ ದುಃಖ ಇದೆ, ನಾಸ್ತಿಕನಿಗೂ ದುಃಖ ಇದೆ. ಇಬ್ಬರಿಗೂ ದುಃಖ ಇದೆ, ಇಬ್ಬರಿಗೂ ಸುಖ ಇದೆ. ಹಾಗಿದ್ದ ಮೇಲೆ ನಾಸ್ತಿಕರಾಗಿ ಸುಖವನ್ನೆಲ್ಲ ಮೀರ್ಬಿಡ್ತೇವೆ ಅಂತ ಹೋಗೋದಾ? ಆಸ್ತಿಕರಾಗಿ ಸುಖ ದುಃಖಗಳ ಒಂದು ಸಮಾನವಾಗಿ ಸ್ವೀಕರಿಸಿ ಮುಂದೆ ಹೋಗ್ಬೇಕಾ? ಅದರಿಂದ ಧರ್ಮ ಲಾಭವೇ ಪರಮ ಲಾಭ. ಆ ಧರ್ಮ ಜನ್ಮ ಜನ್ಮಾಂತರಗಳಿಗೆ ವ್ಯಾಪಿಸಬೇಕು. ಅದರಲ್ಲಿಯೂ ಒಂದೇ ಜನ್ಮ ಇರೋದು ಅಂತ ಹೇಳಿದ್ರೆ ದೇವರಷ್ಟು ನಿಷ್ಕರುಣ ಯಾರು? ಯಾಕೆಂದರೆ ದೇವರು ತನ್ನ ಮಹತ್ವ ಎಷ್ಟಿದೆ, ತನ್ನ ಗುಣಗಳು ಎಷ್ಟಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದೇ ಜನ್ಮ ಕೊಡ್ತಾನೆ. ಅಂದರೆ ದೇವರಿಗೇನೆ ತನ್ನ ಗುಣದ ಬಗ್ಗೆ ಭರವಸೆ ಇಲ್ಲ ಅಂತ. ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟು ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ವಾ? ಒಬ್ಬ ಅಧ್ಯಾಪಕ ಒಬ್ಬ ವಿದ್ಯಾರ್ಥಿಗೆ ಈ ವಯಸ್ಸಿಗೆ ಇಷ್ಟು ಹೇಳಬೇಕು, ಇನ್ನು ನೆಕ್ಸ್ಟ್ ಕ್ಲಾಸ್ಗೆ ಇಷ್ಟು ಹೇಳಬೇಕು, ನೆಕ್ಸ್ಟ್ ಕ್ಲಾಸ್ಗೆ ಇಷ್ಟು ಹೇಳಬೇಕು ಅಂತ. ಯಾವುದು ಪ್ರಾಪಂಚಿಕ ವಸ್ತುವಿನ ಬಗ್ಗೆ ಅವನು ತಿಳಿದುಕೊಳ್ಳಲಿಕ್ಕೆ. ಅಂಥದ್ದು ತನ್ನ ಬಗ್ಗೆ ಹೇಳಲಿಕ್ಕೆ ಒಂದು ಜನ್ಮದಲ್ಲಿ ಇಷ್ಟು ಪುಟ್ಟ ಪುಸ್ತಕ ಸಾಕಾ? ದೇವರು ಅಗಾಧ ಅಲ್ವೇ ಅಲ್ಲ. ಅವ್ರು ಯಾವ ಥರ ಹೇಳಿರೋದು ಕೇಳಿದ್ದೀರಾ? ಅಪ್ರಮೇಯ ಅಂತ ಹೇಳಿರೋದು ಕೇಳಿದ್ದೀರಾ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನತಾತಃ ಅಂತ ಹೇಳಿರೋದು ಕೇಳಿದ್ದೀರಾ? ಬಹುಗುಣ, ಅನಂತ ಗುಣ, ದೇವತೆಗಳಿಗೂ ಕೂಡ ಎಟುಕದವ, ಜ್ಞಾನಿಗಳಿಗೂ ಕೂಡ ಎಟುಕದ ಗುಣದವ ಅಂತ ಹೇಳಿರೋದು ಒಮ್ಮೆ ಆದರೂ ಕೇಳಿದ್ದೀರ ನೀವು?
ನಿಮ್ಮ ಪ್ರಕಾರ ದೇವರಿಗೆ ತನ್ನ ವ್ಯಕ್ತಿತ್ವ ಹೀಗೆ ಒಂದೇ ಜನ್ಮದಲ್ಲಿ ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಸಿರತ್ತ ಅವನಿಗೆ? ಅನ್ನಿಸಿದ್ರೆ ಅವನಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ ಹಾಗಾಗಲಿಲ್ವೇ? ನನ್ನನ್ನು ಇಷ್ಟು ತಿಳ್ಕೊಂಡ್ರೆ ಸಾಕು, ಒಂದು ಜನ್ಮದಲ್ಲಿ ನನ್ನ ತಿಳ್ಕೊಂಡ್ಬಿಡ್ಲಿಕ್ಕೆ ಆಗತ್ತೆ, ಅದರಿಂದಾಗಿ ಹೆಚ್ಚಿನ ಜನ್ಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾನ ಅವನು. ಏನಿವೆಲ್ಲ? ಅದರಿಂದಾಗಿ ಧರ್ಮ ಜನ್ಮ ಜನ್ಮಾಂತರ ವ್ಯಾಪಿಯಾಗಿರಬೇಕು ಅನ್ನೋದನ್ನ ಹೇಳುವ ಧರ್ಮ ಯಾವುದಿದೆ, ಹೇಳುವ ಗ್ರಂಥ ಯಾವುದಿದೆ, ಅದನ್ನ ಮಿಗಿಲು ಅಂತ ಒಪ್ಪಿ ಮುಂದುವರಿಯಿರಿ. ಅದಕ್ಕೆ ವೇದವ್ಯಾಸರ ಮಾತು ಧರ್ಮ ಲಾಭಾತ್ ಪರಂ ನ ಸ್ಯಾತ್ ತಸ್ಮಾತ್ ಧರ್ಮಂ ಚರೋತ್ತಮಂ ಅನ್ನುವ ಮಾತು ಅದ್ಭುತವಾದ ಮಾತು. ಧರ್ಮ ಲಾಭಕ್ಕಿಂತ ಮಿಗಿಲಾದದ್ದಿಲ್ಲ, ಆದ್ದರಿಂದ ಧರ್ಮವನ್ನು ಮಾಡು. ಸುಖಾತ್ ಸುಖತರಂ ಪ್ರಾಪ್ತ ಭಗವನ್ ಸ್ವತ್ಕೃತೇಜ್ಯ ವೈ ಧರ್ಮ ಮೂಲಂ ಶುಭಂ ಪ್ರಾಪ್ಯ ಪಾಪಂ ನಷ್ಟಮಿಹಾದ್ಯ ವೈ. ವೇದವ್ಯಾಸರೇ, ಆ ಕೀಟ ಹೇಳಿತು, ನನಗೆ ಸುಖಕ್ಕಿಂತ ಸುಖ, ಧರ್ಮಕ್ಕೆ ಮೂಲವಾದದ್ದು ಪುಣ್ಯ. ಒಬ್ಬ ಪುಣ್ಯ ಮಾಡಿದರೆ ಧರ್ಮವನ್ನು ಆಚರಿಸುವ ಬುದ್ಧಿ ಬರುತ್ತೆ. ಒಬ್ಬ ಪಾಪಿ ಇದ್ದ ಅಂದ್ರೆ ಅವನಿಗೆ ಧರ್ಮದ ಬಗ್ಗೆ ದ್ವೇಷ ಬರುತ್ತೆ. ಆ ಧರ್ಮದ ಬಗ್ಗೆ ದ್ವೇಷದಿಂದಾಗಿ ಅವನೇನ್ ಮಾಡ್ತಾನೆ, ತನ್ನ ಜ್ಞಾನಾನಂದವನ್ನ ಕಂಡುಕೊಳ್ಳುವ ದಾರಿಯಿಂದ ದೂರ ಹೋಗ್ತಾನೆ. ಅದರಿಂದ ಧರ್ಮ ಮೂಲಂ ಶುಭಂ ಪ್ರಾಪ್ಯ ಪಾಪಂ ನಷ್ಟಂ. ಈ ರೀತಿ ವೇದವ್ಯಾಸರ ಅನುಗ್ರಹ ಪಡೆದ ಕೀಟ ಭೂಮಿಯನ್ನ ಆಳಿ ಯಾಗ ಬೇರೆ ಮಾಡುತ್ತಂತೀರಿ. ಇದನ್ನ ಮೌನವಾಗಿ ಅನುಭವಿಸ್ಬೇಕಷ್ಟೆ. ಇದೆಲ್ಲ ನಾವು ಊಹಿಸ್ಕೊಳ್ಳಿಕ್ ಕೂಡ ಆಗಲ್ಲ. ದೇವರ ಹತ್ರ ಮಾತಾಡಿದ್ದು ಭಗವಂತ ಯಾವುದನ್ನು ಅರ್ಥ ಮಾಡ್ಕೊಳ್ತಾರೆ. ಅದೇ ಅದನ್ನೇ ಹೇಳಿದ್ದು. ಬೇರೆಯವರ ಹತ್ರ ಹೇಗೆ, ಅವ್ರಿಗೆ ಸೇವಕರಿಗೆ ಏನು ಅಂತ ಗೊತ್ತಿಲ್ಲ. ಅದು ಒಂದು ಚಿತ್ರ ಬರೆಸಿದ್ರು, ಯಾರು ಅಂತ ನೆನಪಾಗ್ತಾ ಇಲ್ಲ. ಸಿಂಹಾಸನದಲ್ಲಿ ಒಂದೇ ಒಂದು ಪುಟ್ಟ ಕೀಟ. ಎಲ್ಲ ಜನರು ಹೀಗೆ ತಂದು, ಯಾರು ಭಂಡಾರಕೇರ ಸ್ವಾಮಿಗಳು ಬರೆಸಿದ್ದ, ಭಂಡಾರಕೇರ ಸ್ವಾಮಿಗಳು ಬರೆಸಿರ್ಬೇಕು, ಅಥವಾ ಯಾರು ಬರೆಸಿದ್ರೋ ನೆನಪಾಗ್ತಾ ಇಲ್ಲ. ನನ್ನ ನೆನಪು ಸರಿಯಾಗಿದ್ರೆ ಭಂಡಾರಕೇರ ಸ್ವಾಮಿಗಳು, ಇಲ್ಲಾಂದ್ರೆ ಬೇರೆಯವರು ಬರೆಸಿರ್ಬೋದು. ಆದ್ರೆ ಸಮಸ್ಯೆ ಇದೆ ಹಾಗೆ. ಅಥ ಪಾಪಹರಂ ಕೀಟ ಪಾರ್ಥ ಬ್ರಹ್ಮ ತನಾತನಂ ಸ್ವಕರ್ಮ ಫಲ ನಿರ್ವೃತ್ತಂ ವ್ಯಾಸಸ್ಯ ವಚನಂ ಯಥಾ. ಈ ವೇದವ್ಯಾಸರನ್ನ ಕುರಿತಾಗಿ ಜಪ ಮಾಡೋದು, ಪೂಜೆ ಮಾಡೋದು ಮಾಧ್ವರಲ್ಲಿ ಮಾತ್ರ. ಬೇರೆ ಎಲ್ಲಿಯೂ ವೇದವ್ಯಾಸರಿಗೆ ಒಂದು ಒಳ್ಳೆ ಒಂದು ಗೌರವವನ್ನೇ ತಲ್ಲಿಸಿ ಯಾರಿಗೂ ಗೊತ್ತಿಲ್ಲ. ಈ ಸಂಗತಿಯನ್ನು ನೋಡೋದಾದ್ರೆ ಬೇರೆ ಯಾರು, ವೇದವ್ಯಾಸರೇ ವೇದವನ್ನ ಎಡಿಟ್ ಮಾಡಿ ಕೊಟ್ಟಿದ್ದು, ವೇದವನ್ನು ಸಂಪಾದನೆ ಮಾಡಿದ್ದೇ ಅವ್ರ ಬಗ್ಗೆ ಗೌರವ ಇಲ್ಲ. ಅಂದ್ರೆ ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಕೊಟ್ಟಿದ್ದು ವೇದವ್ಯಾಸರು. ಆಮೇಲೆ ಇವರು ಗೀತಾ ಪ್ರಸ್ಥಾನ, ಮಹಾಭಾರತವನ್ನು ಬಿಡ್ತಾರೆ, ಗೀತೆಯನ್ನು ಮಾತ್ರ ಹಿಡ್ಕೊಳ್ತಾರೆ. ವೇದವ್ಯಾಸ ಮಂತ್ರ ಜಪ ಎಲ್ಲೂ ಇಲ್ಲ. ಮಾಧ್ವರಲ್ಲಿ ಆ ವೇದವ್ಯಾಸ ಮಂತ್ರ ಜಪ ಇದೆ. ವಿಶೇಷತಃ ನಾನು ಅದನ್ನ ಕಂಡದ್ದು ವಿಬುಧ ಪ್ರಿಯ ತೀರ್ಥರು ವಿದ್ಯಾಮಾನ್ಯರಿಗೆ ಉಪದೇಶ ಮಾಡಿದ್ದು ವೇದವ್ಯಾಸ ಮಂತ್ರ. ಅದು ಯಾವ ಪರಿಣಾಮ ಆಯಿತು ಅಂತ. ವಿದ್ಯಾಮಾನ್ಯರು ಆರಂಭದಲ್ಲಿ ಮಂದಮತಿಗಳಾಗಿದ್ದರಂತೆ. ಅವರು ಹೇಳ್ತಾ ಇದ್ರಂತೆ, ವಿದ್ಯಾಮಾನ್ಯರು, ಅಯಂ ಸ್ವಾಮಿ ದಡ್ಡ ಸ್ವಾಮಿತ್ವಾತ್ ಅಂತ ತಮ್ಮ ಬಗ್ಗೆ ಅವರು ಬೈಕೊಳ್ತಾ ಇದ್ದದ್ದು. ನಾನು ಈ ಸ್ವಾಮಿ ದಡ್ಡನಿದ್ದೇನೆ, ಯಾಕೆಂದ್ರೆ ಸ್ವಾಮಿ ಆಗಿರೋದ್ರಿಂದ ಅಂತ. ಅಂದ್ರೆ ಆ ದಡ್ಡತನ ಅನ್ನೋದು ಅಷ್ಟು ಬಂದಿದೆ ಅಂತ ತನ್ನನ್ನು ಬೈಕೊಳ್ತಾ ಇದ್ರಂತೆ.
ಅವರಿಗೆ ಕಲಿಬೇಕು ಅಂತ ಹೇಳಿ ಇತ್ತು. ಆಗ ವಿಬುಧ ಪ್ರಿಯರು ಅವರು ಅದನ್ನು ನಮಗೆ ತೋರಿಸಿದ್ದು. ಇವರು ವಿದ್ಯಾಮಾನ್ಯರು ಆ ಮುಪ್ಪಿನ ವಯಸ್ಸಿನಲ್ಲಿ ನಮಗೆ ತೋರಿಸಿದ್ದು. ಆ ಭಂಡಾರಕೆರೆ ಅಂತ ಊರಿದೆ. ಆ ಭಂಡಾರಕೆರೆ ಊರಿನಲ್ಲಿ ಅದೊಂದು ಸರೋವರ ಇದೆ. ಆ ಸರೋವರದ ಹಿಂಭಾಗದಲ್ಲಿ ಕಲ್ಲಿಟ್ಟುಕೊಂಡು ಸೋಮಾರಿತನ ಮಾಡದೆ ಒಂದೊಂದು ಮಧ್ವವಿಜಯ ಶ್ಲೋಕವನ್ನ 200 ಬಾರಿ ಪಾರಾಯಣ ಮಾಡಿ ಆ ಕಲ್ಲಿಟ್ಕೊಂಡು ಎಣಿಸೋದು. 1 2 ಮಧ್ವವಿಜಯ 200 ಒಂದೊಂದು ಶ್ಲೋಕ 200 ಬಾರಿ ಉರು ಹೊಡೆದಿದ್ದಾರೆ. ಆಮೇಲೆ ವಿಬುಧ ಪ್ರಿಯರು ಅವರು ಪ್ರಚಂಡ ನೆನಪಿನ ಶಕ್ತಿ ಅವೆಲ್ಲ ಇರುವವರು. ಅವರು ಪರಮಹಂಸ ವಿದ್ಯಾಪೀಠ ಅಂತ ಮಾಡಿದ್ರು. ಅಲ್ಲಿ 4 ಜನ ಶಿಷ್ಯರಿದ್ರು. ವಿಶ್ವಮಾನ್ಯರು, ರಘುಮಾನ್ಯರು, ವಿಬುಧಮಾನ್ಯರು, ವಿದ್ಯಾಮಾನ್ಯರು ಅಂತ 4 ಜನ. ಅದರಲ್ಲಿ ವಿದ್ಯಾಮಾನ್ಯರು ಚಿಕ್ಕವರು. ವಿದ್ಯಾಮಾನ್ಯರಿಗೆ ವೇದವ್ಯಾಸ ಮಂತ್ರದ ಉಪದೇಶ ಮಾಡಿದ್ರು ಅವರು. ಅವ್ರಿಗೆ ವೇದವ್ಯಾಸ ಮಂತ್ರವನ್ನ 7.25 ಲಕ್ಷ ಜಪ ಮಾಡಿದ್ರು ಅವರು. ಅಕ್ಷರ ಲಕ್ಷ ಮಾಡಬೇಕು ಅಂತಲ್ವ ಇರೋದು, ವೇದವ್ಯಾಸ ಅಷ್ಟಾಕ್ಷರ 7.25 ಲಕ್ಷ. ಆಮೇಲೆ ಅದನ್ನ ಈಗಿನ ಇವರು ಕಾಷ್ಠಮೌನ ಉಪವಾಸವನ್ನು ಮಾಡಿ ಅಲ್ಲಿ ಬದರಿಗೆ ಹೋಗಿ ಕಾಷ್ಠಮೌನ ಏನು ವಿದ್ಯಾಮಾನ್ಯರು ಕೂಡ ಕಾಷ್ಠಮೌನ ವ್ರತವನ್ನ ಅಲ್ಲಿ ಬದರಿಯಲ್ಲಿ ಮಾಡಿದ್ದಾರೆ. ಕಾಷ್ಠಮೌನ ವ್ರತವನ್ನು ಮಾಡಿ ಕೇವಲ ಹಾಲನ್ನು ಏನೋ ಅದನ್ನು ಒಬ್ಬರು ಹಿರಿಯರು ಹಂಚಿಕೊಂಡಿದ್ರು. ಯೂಟ್ಯೂಬಲ್ಲಿ ಇದೆ ಅದು. ಅದೊಂದು ಅದ್ಭುತವಾದ ಪ್ರಸಂಗ. ಅವರು ಕೇವಲ ಹಾಲನ್ನು ಕುಡಿತಾ ಜಪ ಮಾಡಿ ಇದರಲ್ಲಿ ಆ ತರಹ ವೇದವ್ಯಾಸರ ಉಪದೇಶ ಮಾಡಿದವರು, ವೇದವ್ಯಾಸರ ಉಪಾಸನೆಯನ್ನು ಮಾಡಿದವರು. ಹಾಗೆ ವೇದವ್ಯಾಸ ಮಂತ್ರ ಆ ತರಹದ ಪರಿಣಾಮ, ಎಂತಹ ಜ್ಞಾನ, ಎಂತಹ ತಪಸ್ಸು. ಆ ತರಹ ವೇದವ್ಯಾಸರ ಉಪಾಸನೆ ಬೇರೆ ಎಲ್ಲಿಯೂ ಇಲ್ಲ ಮಾಧ್ವರಲ್ಲಿ ಬಿಟ್ಟು. ವೇದವ್ಯಾಸರ ಬಗ್ಗೆ ಲೀಸ್ಟ್ ಬಾದರ್ಡ್ ಎಲ್ಲರೂ ಕೂಡ, ಅಂದ್ರೆ ಕೃತಜ್ಞತೆಯ ಪರಾಕಾಷ್ಠೆ. ವೇದವ್ಯಾಸರ ಬಗ್ಗೆ ಏನೂ ಇದಿಲ್ಲ. ಭಾಗವತ ಹೇಳತ್ತೆ ಮಾತ್ರ. ಇಸ್ಕಾನಿನಲ್ಲಿ ವೇದವ್ಯಾಸರು ಭಗವಂತನ ಅವತಾರ ಅಲ್ಲ ಅಂತ ಸಾಧನೆ ಮಾಡ್ತಾರೆ. ವಾಸ್ತವವಾಗಿ ಆವೇಶಾವತಾರ ಅಂತಾರೆ. ಆದ್ರೆ ವಾಸ್ತವವಾಗಿ ಸ್ಪಷ್ಟವಾಗಿ ಹೇಳಿದೆ, ಋಷಯೋ ಮನವೋ ದೇವಾಹ ಅನ್ನುವಲ್ಲಿ ಆವೇಶಾವತಾರವನ್ನು ಹೇಳಿರೋದು. ಗೌರಾಂಗತ್ವೇನ ಜಾತಃ ಅಂತಾರೆ ಕೃಷ್ಣನನ್ನ. ಇದು ಅಲ್ಲಿರೋದು ಬೇರೆ ತರ, ಇವರು ಉಪಾಸನೆ ಮಾಡೋದೇ ಬೇರೆ ತರ. ವೇದವ್ಯಾಸ ಭಾಗವತವನ್ನ ಅವರು ಚಿಂತನೆ ಮಾಡ್ತಾರೆ. ಭಾಗವತದ ದಾರಿಯನ್ನೇ ಬದಲಾಯಿಸಿ ಬಿಡ್ತಾರೆ. ಭಾಗವತವನ್ನು ಕೊಟ್ಟ ವೇದವ್ಯಾಸರ ಬಗೆಗೆ ಒಂದು ಚೂರೂ ಸ್ಮರಣೆ ಇಲ್ಲ, ವೇದವ್ಯಾಸರ ನೆನಪಿಲ್ಲ, ಇನ್ನು ಯಾರಲ್ಲೂ ಇಲ್ಲ. ಅದು ಇದ್ದದ್ದನ್ನ ಇದ್ದ ಹಾಗೆ ವೇದವ್ಯಾಸರ ಚಿಂತನೆ ಮಾಡಿದ್ದು, ವೇದವ್ಯಾಸರ ಮಂತ್ರವನ್ನು ಕೊಟ್ಟಿದ್ದು, ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡುವುದು ಮಾಧ್ವರು. ಸುಬ್ರಹ್ಮಣ್ಯ ಮಠದಲ್ಲಿ ವೇದವ್ಯಾಸ ಜಯಂತಿ ಆಚರಣೆ ಇದೆ, ಪಲಿಮಾರ್ ಮಠದಲ್ಲಿದೆ, ಭಂಡಾರಕೆರೆ ಮಠದಲ್ಲಿದೆ. ಈ 3ರಲ್ಲಿ ಮಾತ್ರ ವೇದವ್ಯಾಸ ಜಯಂತಿ ಆಚರಣೆ ಇರೋದು, ಮತ್ತಿನ್ನೆಲ್ಲೂ ಇಲ್ಲ. ಅವರು ಮಾಡ್ತಾರೆ. ಹೌದು. ಯಾಕೆಂದ್ರೆ ಹೌದು, ಅವರು ವೇದವ್ಯಾಸರನ್ನ ಇಟ್ಟುಕೊಂಡು ಮಾಡ್ತಾರೆ. ಅವರಲ್ಲಿ ಉಪಾಸನೆಯಲ್ಲಿ ಏನು ಸೂಕ್ಷ್ಮ ಇದೆ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅದರಿಂದಾಗಿ ವೇದವ್ಯಾಸರ ಮಹಿಮೆ ಇದು. ಹೀಗೆ ಅನೇಕ ಜನರನ್ನ ಸಂಸಾರದಿಂದ ಉದ್ಧಾರ ಮಾಡಿ ಅಧುನಾ ಕಲಿಕಾಲ ವೃತ್ತಯೇ ಸವಿತೆ ವಕ್ಷಣದಾನುವೃತ್ತಯೇ ಜನದೃಗ್ವಿಚಯತ್ವಮತ್ಯಜದ್ಭಗವಾನಾಶ್ರಮಮಾವಸನ್ನಿಮಂ ಅಂತ ಕಲಿಯುಗ ಪ್ರವೃತ್ತ ಆಗಲಿ ಅಂತ ಹೇಳಿ ತಾವು ಕಣ್ಮರೆಯಾದರು ಅಂತ ಬರುತ್ತೆ. ಇಷ್ಟು ವೇದವ್ಯಾಸರು ಮಾತನಾಡಿ ಅವರು ಅನುಗ್ರಹ ಮಾಡಿದ್ರು ಅನ್ನುವಲ್ಲಿಯ ತನಕ ಹೇಳಿ ಭೀಷ್ಮಾಚಾರ್ಯರು ಮಾತು ಮುಂದುವರಿಸ್ತಾರೆ. ಶುರು ಆಗಿದ್ದು ಹೇಗೆ ಗೊತ್ತಾ?
ಯುಧಿಷ್ಠಿರ ಕೇಳಿದ, ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತವರೆಲ್ಲ ಒಳ್ಳೆ ಗತಿಯನ್ನು ಹೊಂದುತ್ತಾ ಇದ್ದಾರಾ, ಕೆಟ್ಟ ಗತಿಯನ್ನು ಹೊಂದಿದ್ದಾರಾ ಅಂತ. ಅದಕ್ಕೆ ಅವರು ಹೇಳಿದ್ರು, ಭೀಷ್ಮಾಚಾರ್ಯರು, ಕುರುಕ್ಷೇತ್ರೇ ಯುದ್ಧ ಹತಾಃ ಪುಣ್ಯೇ ಕ್ಷತ್ರಿಯ ಪುಂಗವಾಃ ಸಂಪ್ರಾಪ್ತಾಸ್ತೆ ಗತಿಂ ಪುಣ್ಯಾಂ ತನ್ಮಾತ್ವಂ ಶೋಚ ಪುತ್ರಕಾ. ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದವರೆಲ್ಲರೂ ಕೂಡ ಯುದ್ಧ ಯಜ್ಞ ಇದರಲ್ಲಿ ಒಳ್ಳೆ ಗತಿಯನ್ನು ಹೊಂದಿದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತಂದ್ರು. ಎಲ್ಲಿ ತನಕ ಅಂದರೆ ದುರ್ಯೋಧನನು ಕೂಡ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ. ಯಾಕೆ ಅಂದರೆ ಅಲ್ಪ ಪುಣ್ಯ ಮಹಾಪಾಪ ಮಾಡಿದ್ದ. ಅಲ್ಪ ಪುಣ್ಯ ಅಗ್ನಿಹೋತ್ರ, ಶಾಸ್ತ್ರ ಚಿಂತನೆ, ಆಮೇಲೆ ಯುದ್ಧದಲ್ಲಿ ಸತ್ತಿದ್ದಾನೆ. ಆದ್ದರಿಂದಾಗಿ ಆ ಪುಣ್ಯಕ್ಕೆ ಏನು ಫಲ ಅಂತಂದ್ರೆ, ಪುಂಡರೀಕ ಯಾಗ ಮಾಡಿದ್ದಾನೆ, ವೈಷ್ಣವ ಯಾಗ, ಅವನು ಮಾಡಿದ್ದೆಲ್ಲ ವೈಷ್ಣವ ಯಾಗವನ್ನೇ. ಆದ್ದರಿಂದಾಗಿ ಅವನೇನು ಮಾಡಿದ, ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ. ಆದರೆ ದೇವರನ್ನೇ ದ್ವೇಷ ಮಾಡಿದ್ದಲ್ವಾ, ಅದರಿಂದಾಗಿ ಮುಂದೆ ಇದೆ. ಆದರೆ ಅದನ್ನೇ ಧರ್ಮರಾಜನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಮಾನುಷ ಸಂಸ್ಕಾರ ಅನ್ನೋದು ಇಲ್ಲಿಯ ಒಂದು ಸಂಸ್ಕಾರವನ್ನ ಅಲ್ಲಿಯೂ ಕೂಡ ಹೋಯಿತು. ಅದನ್ನು ನಾವು ಮುಂದೆ ನೋಡಲಿದ್ದೇವೆ. ಹೀಗೆ ಅವ್ರ ಬಗ್ಗೆ ದುಃಖ ಪಡಬೇಡ ಕಣಯ್ಯ ಅಂತ ಹೇಳಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದರು ಅನ್ನುವಲ್ಲಿಗೆ 106ನೇ ಅಧ್ಯಾಯ. ಒಂದು ಪ್ರಶ್ನೆ ಈ ವಿಷಯದಲ್ಲಿ, ಯುದ್ಧದಲ್ಲಿ ಅಧರ್ಮದ ಪರವಾಗಿದ್ದು ಹೋರಾಡೋರಿಗೂ ಕೂಡ ಯಾಕೆ ಸುಖ ಸಿಗಬೇಕು ಅಂತ, ಸ್ವರ್ಗ ಸುಖ ಅನ್ನೋದು? ಅವ್ರ ಕಡೆ ಯುದ್ಧ ಮಾಡೋದು ಪರವಾಗಿಲ್ಲ, ಅವ್ರದ್ದೇನು ಕಾರಣ ಇಲ್ಲ. ಆದರೆ ಅಧರ್ಮದ ದಾರಿಯಲ್ಲಿ ನಡೀತಾ ಇರೋರು ಅವರು ಯುದ್ಧ ಮಾಡಿದಾಗ ಅವ್ರಿಗೆ ಯಾಕೆ ಆಗಬೇಕು ಅಂತ ಸ್ವರ್ಗ ಸುಖ? ದಿಲೀಪ್ ಅವರ ಪ್ರಶ್ನೆ ಅಲ್ಲ. ಇಲ್ಲಿ ಅಧರ್ಮದ ಪರವಾಗಿ ಯುದ್ಧ ಮಾಡಿದ್ದಾರೆ, ದೇವರ ವಿರುದ್ಧವೇ ಕತ್ತಿ ಬೀಸಿದ್ದಾರೆ, ಅವರಿಗೆಲ್ಲ ಸ್ವರ್ಗ ಸುಖ ಯಾಕೆ? ಅದೂ ಸಿಗಬಾರದಿತ್ತು ಅವರಿಗೆ ಅಂತ ಪ್ರಶ್ನೆ. ಆದರೆ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಗೊಂದಲ ಉಂಟಾಗಬಾರದು. ಯಾಕೆ ಅಂದರೆ ಯುದ್ಧಕ್ಕೆ ಅಂತ ಹೋಗುವವನು ಸೈನಿಕರೆಲ್ಲ ಧರ್ಮ ಜಿಜ್ಞಾಸೆ ಮಾಡ್ತಾ ಕೂತ್ಕೊಳ್ಳಿಕ್ಕಾಗತ್ತಾ? ಸೂಕ್ಷ್ಮವಾದ ಸಂಗತಿಯನ್ನು ನೋಡಬಲ್ಲವರಾಗ್ತಾರ? ಯುದ್ಧದಲ್ಲಿ ಯಾರು ಯುದ್ಧಕ್ಕೆ ಕರೀತಾರೆ ಅವರ ವಿರುದ್ಧ ಹೋರಾಟ. ಈಗ ಸೈನಿಕರೆಲ್ಲ ಸೂಕ್ಷ್ಮವಾಗಿ ಕೂದಲು ಸೀಳುವಂತಹ ಚರ್ಚೆಗಳಲ್ಲಿ ತೊಡಗಲಿಕ್ಕಾಗ್ತದೆಯೇ? ಹೇಳ್ತೇನೆ ಆಯ್ತಾ? ಅದರಿಂದಾಗಿ ಜನಸಾಮಾನ್ಯರು ಆಗಲ್ವಾ? ಬಿಟ್ಬಿಡಿ ಅವರು. ಎರಡನೆಯದ್ದು, ಶಾಸ್ತ್ರದಲ್ಲಿ ಯುದ್ಧದಿಂದ ನಿಮಗೆ ಒಳ್ಳೆ ಗತಿ ಅಂತಿದೆ, ಸ್ವರ್ಗಾದಿಗಳಿದೆ. ಯೇ ಯುದ್ಧಂತೆ ಪ್ರಧನೇಚು ಚೂರಾತಃ ಅಂತ ವೇದ ಇದೆ, ಇವತ್ತಿಗೂ ಸಿಗತ್ತೆ. ಆ ವೇದದ ಪ್ರಕಾರ ಒಳ್ಳೆ ಗತಿ, ಸ್ವರ್ಗ ಸಿಗತ್ತೆ, ಮೋಕ್ಷ ಸಿಗಲ್ಲ. ಮೋಕ್ಷ ಜ್ಞಾನದಿಂದಲೇ ಸಿಗೋದು. ನಾಸ್ತಿ ಅಕೃತ ಕೃತೇನ. ಇನ್ನು ಎರಡನೆಯದ್ದು, ಅಲ್ಲ ನೇತಾರರಿಗೆ ಹೇಗೆ ಯಾಕೆ ಸಿಗಬೇಕಿತ್ತು? ಇವ್ರಿಗೆಲ್ಲ ವಿಸ್ತಾರವಾಗಿ ಇದು ಪಾಪವೋ ಪುಣ್ಯವೋ ಅಂತ ತಿಳ್ಕೊಳ್ಳಿಕ್ಕಾಗಿರಲಿಲ್ಲ. ನೇತೃಗಳು ಅಂದರೆ ಭಗದತ್ತ, ದ್ರೋಣ, ಅವರಿಗೆಲ್ಲರಿಗೂ ಕೂಡ ಹೇಗೆ ಒಳ್ಳೆಯದಾಯಿತು? ದೇವರ ವಿರುದ್ಧ ಹೋಗಿದ್ದಲ್ವಾ, ಅದು ದೇವರ ಸಂಕಲ್ಪವೇ. ಪಾಂಡವರ ಕಡೆ ಇರುವ ಒಳ್ಳೆಯವರ ಕೈನಲ್ಲೇ ಕೊಲ್ಲಿಸಬೇಕು ಅಂತ ಹೇಳಿ ದೇವರ ಸಂಕಲ್ಪ. ಅದಕ್ಕೆ ದುರ್ಯೋಧನನ ಪಕ್ಷದಲ್ಲಿ ಒಳ್ಳೆಯವರು ಇರಬೇಕೋ ಇರಬಾರ್ದೋ? ಇರಬೇಕು. ಅತ್ಯಂತ ಯೋಗ್ಯರಾಗಿರುವವರನ್ನ, ಅತ್ಯಂತ ಒಳ್ಳೆಯವರಾಗಿರುವ ಪಾಂಡವರ ಕಡೆಯವರನ್ನ ಒಳ್ಳೆಯವ್ರ ಕೈನಲ್ಲೇ ಕೊಲ್ಲಿಸಬೇಕು. ಅದಕ್ಕೆ ಒಳ್ಳೆಯವರು ಯಾರು? ಅಶ್ವತ್ಥಾಮಾಚಾರ್ಯರು, ದ್ರೋಣ, ಕೃಪಾ, ಶಲ್ಯ, ಬಾಹಲಿಕ, ಭಗದತ್ತ, ಭೂರಿಶ್ರವಸ್ಸು, ಸೋಮದತ್ತ,
ಭೂರಿ, ಶಲ ಇವರೆಲ್ಲ ಒಳ್ಳೆಯವರು. ಅದು ದೇವರ ಸಂಕಲ್ಪ ಅಲ್ಲ. ಯಾಕೆ ಕೊಲ್ಲಿಸ್ಬೇಕಿತ್ತು? ಒಳ್ಳೆಯವರನ್ನು ಉಳಿಸ್ಬೋದಿತ್ತು. ಯುಗ ಪ್ರವೃತ್ತಿ ಆಗ್ಬೇಕಲ್ಲ. ನೋಡಿ, ನ ದೇವಾನಾಮಾಶತಂ ಪೂರುಚಾಹಿ ಸಂತಾನಜಾಪ್ರಾಯ ಚಪ್ಪಾಪಯೋಗ್ಯಾ. ದೇವತೆಗಳಲ್ಲಿ ಯಾರೋ ಒಬ್ಬ ಈ ಭೂಮಿಯಲ್ಲಿ ಬಂದರೆ ಅವನ ವಂಶದಲ್ಲಿ 100 ತಲೆಮಾರು ಪಾಪ ಸ್ಪರ್ಶವನ್ನು ಹೊಂದಲ್ಲ. ಈ ಒಂದು ಪ್ರಮೇಯ ಏನೇನು ಸಮಸ್ಯೆಗಳನ್ನ ಎಲ್ಲ ಪರಿಹಾರ ಮಾಡುತ್ತೆ ನೋಡಿ. ಒಬ್ಬ ಒಳ್ಳೆ ಕುಲದಲ್ಲಿ ಹುಟ್ಟಿದಾನೆ ದೇವತೆ. ಆ ದೇವತೆ ಒಬ್ಬ ಹುಟ್ಟಿದ್ರೆ ಅವನ ಮುಂದಿನ 100 ಜನ ಕಲಿಯುಗದ ಬರುವಿಕೆಯನ್ನು ಮುಂದೂಡಿಬಿಡ್ತಾರೆ. ಅಲ್ಲಿಗೆ ನಮ್ಮ ಕಥೆ ಎಲ್ಲ ಬಿದ್ದೋಯ್ತಾ ಆಚಾರ್ಯರ ಮಾತಿನಿಂದ? ಇರಲಿ, ಅದಕ್ಕೆ ದೇವತೆಗಳು ಉಳಿಬಾರದು. ಅಲ್ಲ, ಉಳಿಬಾರದು ಅಂದ್ರೆ ಮಕ್ಕಳೇ ಆಗದೆ ಇರೋ ಹಾಗೆ ಮಾಡಿಬಿಟ್ರೆ ನೆಕ್ಸ್ಟ್ ಕ್ವಶನ್. ಮಕ್ಕಳಾದ್ರಲ್ವಾ, ಅವರು ಹುಟ್ಟುತ್ತಾರೆ. ಯೋಗ್ಯರಿಗೆ ಯೋಗ್ಯರಾದ ಮಕ್ಕಳು ಬಂದು ಅವರು ಯುದ್ಧದಲ್ಲಿ ಭಾಗವಹಿಸೋ ಹಾಗೆ ಮಾಡಿ ಅವರನ್ನ ದ್ರೋಣಾಚಾರ್ಯರೇ ಮೊದಲಾದವರಿಂದ ಕೊಲ್ಲೋದು ಇತ್ಯಾದಿಗಳೆಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸದಮೂಗರೇತ ಸಾಮ್. ಒಂದು ವೇಳೆ ಆ ತರಹ ಏನಾದ್ರೂ ಮಾಡಿಬಿಟ್ರೆ ನಾ ಕಾರಣಾತ್ ಸಂತತೇರಪ್ಯಭಾವ. ಕಾರಣವೇ ಇಲ್ಲದೆ ಸಂತತಿಯ ಅಭಾವವನ್ನು ಹೇಳಲಿಕ್ಕೆ ಬರಲ್ಲ. ಮತ್ತೆ ದೇವತೆಗಳು ಅಮೋಘರೇತಸ್ಕರು. ಮಕ್ಕಳನ್ನು ಪಡೆಯದೆ ಕೇವಲ ಹೆಣ್ಣಿನ ಜೊತೆಗೆ ಇರುವವರಲ್ವೇ ಅಲ್ಲ, ಮಕ್ಕಳಾಗಲೇಬೇಕು. ಅದು ದೇವತೆಗಳ ಒಂದು ಸಂಕಲ್ಪ, ದೇವತಾ ಪುರುಷರ ಒಂದು ಸಂಕಲ್ಪ. ಇಲ್ಲ, ದೇವರು ತಡೆ ಹಿಡಿದು ಬಿಡ್ಬೋದಲ್ಲ ಅವರಿಗೆ. ಒಂದು 4-5 ತಲೆಮಾರು ಅವರ ಜೀವನ ಶೈಲಿ ಬಗ್ಗೆನೇ ಡೌಟ್ ಬಂದ್ಬಿಡುತ್ತೆ. ಮಕ್ಕಳಾಗ್ತಾ ಇಲ್ಲ ಅಂತ. ಆದ್ದರಿಂದ ದೇವರೇನು ಮಾಡಿದ? ಮಹಾಭಾರತ ಯುದ್ಧ ಆಗಬೇಕು. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆಯಲ್ಲಿರುವ ಒಳ್ಳೆಯವರಿಗೆ, ಪಾಂಡವರ ಪರವಾಗಿ ಕೆಲಸ ಮಾಡಿದ್ರಿಂದಾಗಿ ಒಳ್ಳೆಯದು ಆಗಬೇಕು. ಕೆಟ್ಟವರಿಂದ ಸಾಯಬಾರದು, ಒಳ್ಳೆಯವರಿಂದ ಸಾಯಬೇಕು. ಅದಕ್ಕಾಗಿ ಈ ತರಹ ಡಿವೈಡ್ ಮಾಡಿದ್ದು. ಈ ತರಹದ ರಹಸ್ಯವನ್ನೆಲ್ಲ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದೇನು ಆ ಗ್ರಂಥ, ಅದು ಪ್ರತಿ ದಿವಸ ಅದರ ಅಗಾಧತೆಯನ್ನು ಮನಗಂಡು ಮೂಕರಾಗೋದಷ್ಟೇ ನಮ್ಮ ಪಾಲಿಗೆ ಉಳಿದಿರೋದು. ಮಹಾಭಾರತ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಈ ಎರಡು ಏನಾದರೂ ಇಡೀ ಇದು ಸುಟ್ಟೋಗ್ತಾ ಇದೆ, ನಿಮ್ಮ ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿದೆ, ಕೇವಲ 2-3 ಗ್ರಂಥವನ್ನು ಮಾತ್ರ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಅಂದರೆ ಭಾಗವತ, ಸರ್ವಮೂಲ, ಅದರಲ್ಲೆಲ್ಲ ಬಂತಲ್ಲ ಮಹಾಭಾರತ, ಇಷ್ಟು ಸಾಕು. ಇದರಲ್ಲಿ ಇಲ್ಲದ ವಿಚಾರವೇ ಇಲ್ಲ. ಈ ತರಹ ಇದೆ. ಅದರಿಂದ ವೇದವ್ಯಾಸರು ಈ ತರಹ ಒಂದು ವ್ಯವಸ್ಥೆ ಮಾಡಿದ್ದು. ಮತ್ತೆ ಮುಂದಿನ ಜನರಿಗೆ ಧರ್ಮ ಅಂದ್ರೇನು ಇತ್ಯಾದಿ ಮೀಮಾಂಸಾ ಮಾಡ್ತಾ ಕೂತ್ಕೊಳ್ಳೋಷ್ಟಿಲ್ಲ. ಆದ್ದರಿಂದ ನೀವು ಯುದ್ಧ ಮಾಡು, ಕ್ಷತ್ರಿಯರು ಯುದ್ಧ ಮಾಡಬೇಕಷ್ಟೆ. ಯಾವುದೇ ಯುದ್ಧದಲ್ಲಿ ಹೋದರೂ ಅವ್ರಿಗೆ ಒಳ್ಳೆ ಗತಿ ಇದೆ, ತಾತ್ಕಾಲಿಕವಾಗಿ ಇದೆ ಅದು. ಹೀಗೆ 106ನೇ ಅಧ್ಯಾಯ ಆಯಿತು. ಇನ್ನು 107ನೇ ಅಧ್ಯಾಯ, ವಿದ್ಯಾ ತಪಶ್ಚದಾನಂಚ ಕಿಮೇ ತೇಷಾಂ ವಿಶಿಷ್ಯತೆ. ಅಜ್ಜ 3 ಉಂಟು: ವಿದ್ಯೆ, ತಪಸ್ಸು, ದಾನ. ಯಾವುದು ಮಿಗಿಲು ಅಂತ ಕೇಳಿ, ಯಾವುದನ್ನು ಮಾಡಬೇಕು? ಈಗ ದಾನ ಮಾಡಬೇಕಾ, ವಿದ್ಯೆ ಸಾಕ?
ತಪಸ್ಸು ಮಿಗಿಲ, ವಿದ್ಯೆ ಮಿಗಿಲ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡು ದೊರೆ, ಒಂದು ಕಥೆ ಹೇಳ್ತೇನೆ ಕೇಳು. ಮೈತ್ರೇಯರು ಮತ್ತೆ ವೇದವ್ಯಾಸರ ಸಂವಾದ. ಒಮ್ಮೆ ವೇದವ್ಯಾಸರು ಯಾರಿಗೂ ಗೊತ್ತಿಲ್ಲದಂತೆ ತಿರುಗ್ತಾ ಇದ್ರು, ಮಫ್ತಿನಲ್ಲಿ ತಿರುಗ್ತಾ ಇದ್ರು. ಆಗ ವಾರಾಣಸ್ಯಾಮುಪಾತಿಷ್ಠತ್ ಮೈತ್ರೇಯಂ ಸ್ವೈರಿಣೀ ಕುಲೇ. ಈ ನಗರ ಭೋಗ್ಯರು, ಗಣಭೋಗ್ಯರು ಅಂತ ಇರ್ತಾರಲ್ಲ, ಇವತ್ತಿನ ಪರಿಭಾಷೆಯಲ್ಲಿ ವೇಶ್ಯೆಯರು ಅಂತ. ಅವಾಗ ವೇಶ್ಯೆಯರು ಅಂತಂದ್ರೆ ಎಲ್ಲ ಕಲೆಗಳಿಂದ ಕೂಡಿರ್ಬೇಕಿತ್ತು, ಇವಾಗಿನ ತರಹ ಅಲ್ಲ. ಸಂಗೀತ, ಗಣಿತ, ಎಲ್ಲ ತರಹದ ಕಲೆಗಳು. ಈ 64 ಕಲೆಗಳಿರುತ್ತಲ್ಲ, ಅದರಲ್ಲಿ ಕೆಲವಾದ್ರೂ ಬರಬೇಕಾಗ್ತಾ ಇತ್ತು. 64 ಕಲೆ ಯಾರಿಗೆ ಅಂತಂದ್ರೆ ಕಾಮಶಾಸ್ತ್ರದಲ್ಲಿ ಪ್ರವೃತ್ತರಾದವರಿಗೆ. ಆ 64 ಕಲೆಗಳು ಹೆಚ್ಚು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ. ನಾವು ಸುಮ್ಮನೆ ಪಾಪ ವಿಜಯೇಂದ್ರ ಸ್ವಾಮಿಗಳು ಮಾನ ಮರ್ಯಾದೆ ತೆಗಿತಾ ಇದ್ದೀವಿ. ಹೂವು ಹೆಣೆಯುವ ಕಲೆ ಅವ್ರಿಗೆ ಯಾಕ್ರಿ ಬೇಕು? ಆ ಹೂವಿನಲ್ಲಿ ಹೆಸರು ಬರುವಂತೆ ಹೆಣೆಯೋದು. ತಾಂಬೂಲವನ್ನು ಉಗಿದ್ರೆ ಯಾವ ಚಿತ್ರ, ಆ ಚಿತ್ರ ಬರಬೇಕು. ಬಾಯಿಗೆ ಹಾಕಿಕೊಂಡ ತಂಬೂಲದ ರಸವನ್ನು ಉಗುಳಿ ಚಿತ್ರವನ್ನು ಬರೆಯೋದು. ಈಗ ಹೀಗೆ ಎಸೆದು ಚಿತ್ರ ಬರೆಯೋದಲ್ಲ, ಈಗ ಬೇರೆ ಬೇರೆ ತರ ಮಾಡ್ತಾರೆ. ಬಾಯಿಂದ ಚಿತ್ರ ಬಿಡಿಸೋದು. ಇವುಗಳೆಲ್ಲ ಅವ್ರಿಗೆ ಯಾಕ್ರಿ ಬೇಕು? ಸನ್ಯಾಸಿಗಳಲ್ವೇನ್ರಿ ಅವರು? ಅಲ್ಲ, ವಿಜೇಂದ್ರ ಸ್ವಾಮಿಗಳು ಅಟ್ಟೆಲ್ಲ ಮಹಿಮೆ ತೋರಿಸ್ರ ಅಂದ್ರೆ ಅದು ಸಿದ್ಧಿಗಳು ಮಾರ್ಯಾರೆ. ಅಣಿಮ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ಅದರಲ್ಲಿ ಕೆಲವು ಸಿದ್ಧಿಯನ್ನು ತೋರಿಸಿದಾರೆ ಅವರು. ಅಷ್ಟು ಬಿಟ್ಟು ಚತುಷ್ಷಷ್ಟಿ ವಿದ್ಯಾಪಾರಂಗತರು, ಚತುಷ್ಷಷ್ಟಿ ವಿದ್ಯಾಪಾರಂಗತರು, ಇವರಿಗೆ ವಿದ್ಯೆಗೂ ಕಲೆಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ಇದು ಎಲ್ಲಿದೆ ನಿಮಗೆ ಹೆಂಗ್ ಗೊತ್ತು ಅಂತ ಕೇಳಬಹುದು. ಮಾನಸೋಲ್ಲಾಸ ತೆಗಿರಪ್ಪ, ವಿಶ್ವಕೋಶ ಅದರಲ್ಲುಂಟು. 64 ಕಲೆಗಳಲ್ಲಿ ಇಷ್ಟುಂಟು. ನೀವು ಹೇಳೋದೆಲ್ಲ ಅಲ್ಲಿದೆ, ಎಲ್ಲ ಇದೆ. ಚೌರ್ಯವೂ ಒಂದು ಕಲೆ ಅಂತ. ಪಾಪ ಅವ್ರು ಯಾಕೆ ಕಲಿಬೇಕು ಅದನ್ನ? ಸ್ವೈರಿಣಿ, ಅವಾಗ ಗಣಭೋಗ್ಯರು, ವೇಶ್ಯೆಯರು ಅಂತ ಹೇಳಿದ್ರೆ ಕಲೆಗಳಲ್ಲಿ ಉನ್ನತ ಮಟ್ಟವನ್ನು ಸಾಧನೆ ಮಾಡಿರ್ಬೇಕು. ಅವ್ರ ಮನೆಯಲ್ಲಿ ಇದ್ರಂತೆ ಮೈತ್ರೇಯರು. ಮಹಾತ್ಮರ ಚರಿತ್ರೆ ಬಹಳ ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ತಮುಪಚ್ಛನ್ನಮಾಸೀನಂ ಜ್ಞಾತ್ವಾ ತಮುನಿ ಸತ್ತಮಃ ಅರ್ಚಿತ್ವಾ ಭೋಜಯಾಮಾಸ ಮೈತ್ರೇಯೋ ಮುನಿ ಸತ್ತಮಂ. ವೇದವ್ಯಾಸರು ಬರ್ತಾ ಇದ್ರು ಅಲ್ಲಿ, ಯಾರಿಗೂ ಗೊತ್ತಿಲ್ಲ. ಮಫ್ತಿಯಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ, ಮೈತ್ರೇಯರಿಗೆ ಗೊತ್ತಾಯ್ತು. ಮನೆಗೆ ಕರ್ಕೊಂಡು ಹೋಗಿ ಅದ್ಭುತವಾದ ಊಟ ಹಾಕಿಸಿದರಂತೆ. ಭುಕ್ತ್ವಾ ತದನ್ನಮೃತಂ ಗುಣವತ್ಸಾರ್ವಕಾಮಿಕಂ ಪ್ರತಿಷ್ಠಮಾನೋಸ್ಮಯತ ಪ್ರೀತ ಕೃಷ್ಣೋ ಮಹಾಮನಾಹ. ವೇದವ್ಯಾಸರಿಗೆ ಆಶ್ಚರ್ಯ, ನನ್ನನ್ನು ಹೇಗೆ ಗ್ರಹಿಸಿದ ಇವನು ಅಂತ. ಊಟ ಆದಮೇಲೆ ಮೈತ್ರೇಯರು ವೇದವ್ಯಾಸರ ಮನದಾಳದ ಮಾತನ್ನ ತಿಳಿದು ಕೇಳಿದರಂತೆ. ಏನ್ ಕೇಳಿದ್ರು ನಾಳೆ ನೋಡುವ.